ದಶಕಗಳ ಕಾಲ ಸಮಾಜದ ಶಾಂತಿ ಮತ್ತು ಸುವ್ಯವಸ್ಥೆಗಾಗಿ ಹಗಲಿರುಳು ಶ್ರಮಿಸಿದ ಬೆಳಗಾವಿ ಜಿಲ್ಲೆಯ ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಇಂದು ವಿಶೇಷ ಗೌರವ ಸಲ್ಲಿಸಲಾಯಿತು. ಬೆಳಗಾವಿ ಜಿಲ್ಲಾ ನಿವೃತ್ತ ಪೊಲೀಸ್ ಅಧಿಕಾರಿಗಳ ವೇದಿಕೆಯ ವತಿಯಿಂದ 85 ವರ್ಷ ಮೇಲ್ಪಟ್ಟ ಹಿರಿಯ ಸಾಧಕರಿಗಾಗಿ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಗಾವಿಯ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಆವರಣದಲ್ಲಿರುವ ಶ್ರೀ ಸಿದ್ದಭದ್ರೇಶ್ವರ ದೇವಾಲಯದ ಸಭಾಂಗಣದಲ್ಲಿ ಇಂದು ನಿವೃತ್ತ ಪೊಲೀಸ್ ಅಧಿಕಾರಿಗಳ ಸಮ್ಮೇಳನ ನಡೆಯಿತು. ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ 85 ವರ್ಷ ವಯೋಮಾನ ದಾಟಿದ 9 ಹಿರಿಯ ನಿವೃತ್ತ ಅಧಿಕಾರಿಗಳನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ನಿವೃತ್ತ ಐಜಿಪಿ ಎಸ್ ಪಾವಟೆ, ನಿವೃತ್ತ ಎಸ್ಪಿ ಡಿಬಿ ನೇತ್ರೇಕರ್ ಸೇರಿದಂತೆ ಡಿಎಸ್ಪಿ, ಸಿಪಿಐ ಹಾಗೂ ಕಾನ್ಸ್ಟೇಬಲ್ ದರ್ಜೆಯ ನಿವೃತ್ತ ಅಧಿಕಾರಿಗಳನ್ನು ಗೌರವಿಸಲಾಯಿತು. ವೇದಿಕೆಯ ಅಧ್ಯಕ್ಷ ಅಶೋಕ್ ಎಲ್ ಸದಲ್ಗಿ ಅವರ ನೇತೃತ್ವದಲ್ಲಿ ನಡೆದ ಈ ಸಮಾರಂಭವನ್ನು ಉತ್ತರ ವಲಯ ಐಜಿಪಿ ಡಾ. ಚೇತನ್ ಸಿಂಗ್ ರಾಠೋಡ್ ಅವರು ಉದ್ಘಾಟಿಸಿ ಮಾತನಾಡಿ, ಹಿರಿಯ ಅಧಿಕಾರಿಗಳ ಅನುಭವ ಮತ್ತು ಶಿಸ್ತು ಇಂದಿನ ಪೀಳಿಗೆಗೆ ಮಾದರಿ ಎಂದು ಶ್ಲಾಘಿಸಿದರು. ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ 85 ವರ್ಷ ಪೂರೈಸಿದ ನಿವೃತ್ತ ಪೊಲೀಸರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಅವರ ಆರೋಗ್ಯಕರ ಜೀವನದ ಗುಟ್ಟನ್ನು ಪ್ರಶಂಸಿಸಿದರು. ನಗರ ಪೊಲೀಸ್ ಆಯುಕ್ತರಾದ ಭೂಷಣ್ ಭೋರ್ಸೆ ಅವರು, ಪೊಲೀಸ್ ಇಲಾಖೆ ಕೆಲಸ ಒತ್ತಡದಿಂದ ಕೂಡಿರುತ್ತದೆ, ಅದರಲ್ಲಿಯೂ ಮನಃಶಾಂತಿಯನ್ನು ಕಾಪಾಡಿಕೊಂಡು ಹೋಗುವುದು ಬಹುಮುಖ್ಯ. ಸಕ್ರಿಯ ಸೇವೆಯಿಂದ ನಿವೃತ್ತಿಯಾಗಲು ಸರ್ಕಾರ 60 ವರ್ಷ ಸೀಮಿತಗೊಳಿಸಿದೆ, ಆದರೆ ಜೀವನದಲ್ಲಿ 100ಕ್ಕೂ ಹೆಚ್ಚು ವರ್ಷಗಳ ಕಾಲ ಸಕ್ರಿಯರಾಗಿರಬಹುದು ಎಂದರು. ಸತ್ಕಾರ ಸ್ವೀಕರಿಸಿದ ನಿವೃತ್ತ ಎಸ್ಪಿ ಎಸ್ ಮುರುಗೋಡ್, ನಿವೃತ್ತ ಎಸ್ಪಿ ಅಶೋಕ್ ಸದಲ್ಗೆ ಸೇರಿದಂತೆ ಇನ್ನುಳಿದ ನಿವೃತ್ತ ಅಧಿಕಾರಿಗಳು ತಮ್ಮ ಸೇವೆಯನ್ನು ಪರಿಗಣಿಸಿ ಸತ್ಕರಿಸಿದ್ದವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಇಲಾಖೆಯಲ್ಲಿ ಸಲ್ಲಿಸಿದ ಸೇವೆ ಮತ್ತು ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದರು. ವೇದಿಕೆಯ ಕಾರ್ಯದರ್ಶಿ ಟಿಎಚ್ ಕಾರಿಕಲ್ ಹಾಗೂ ಉಪಾಧ್ಯಕ್ಷರು, ಕಾರ್ಯಕಾರಿ ಮಂಡಳಿ ಸದಸ್ಯರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ತಮ್ಮ ಹಳೆಯ ಸಹೋದ್ಯೋಗಿಗಳನ್ನು ಭೇಟಿಯಾದ ನಿವೃತ್ತ ಅಧಿಕಾರಿಗಳಲ್ಲಿ ಹಳೆಯ ನೆನಪುಗಳನ್ನು ಮರುಕಳಿಸಿದರು. ನಮ್ಮ ಕರೆಯನ್ನು ಮನ್ನಿಸಿ ತಮ್ಮ ಉಪಸ್ಥಿತಿಯನ್ನು ಗೌರವಿಸಿದ ಬೆಳಗಾವಿ ನಗರ ಪೊಲೀಸ್ ಆಯುಕ್ತರಾದ ಸನ್ಮಾನ್ಯ ಶ್ರೀ ಭೂಷಣ್ ಭೋರ್ಸೆ ಸಾಹೇಬ್ರೆ, ಈ ಸಭೆಯನ್ನು ಏರ್ಪಡಿಸುವ ಕಾರಣಕರ್ತರು ಹಾಗೂ ಇಲಾಖೆಯಲ್ಲಿ ಬಹುಕಾಲ ದುಡಿದು ತಮ್ಮ ವಿಶ್ರಾಂತಿ ಜೀವನವನ್ನು ಬಲು ಆನಂದದಿಂದ ಕಳೆಯುತ್ತಾ ಈಗ ತಮ್ಮ 85ನೇ ವಸಂತಗಳನ್ನು ಮುಗಿಸಿ ಹಿರಿಯ ಹಾಗೂ ನಮ್ಮೆಲ್ಲ ಪ್ರೀತಿಯ ಅಧಿಕಾರಿಗಳಾದ ಶ್ರೀ ಡಿಬಿ ನೇತ್ರೇಕರ್ ಸಾಹೇಬ್ರೆ, ಶ್ರೀ ಎಸ್ ಮುರುಗೋಡ್ ಸಾಹೇಬ್ರೆ, ಶ್ರೀ ಎ.ಕೆ. ಬೆಂಗೇರಿ ಸಾಹೇಬ್ರೆ, ಎಂ.ಸಿ. ಅಂಗಡಿಯವರೇ, ಎನ್.ಬಿ. ಕೊಳಕೆಯವರೇ ಮತ್ತು ಎಸ್.ಬಿ. ನಂದಕುಂದ್ ಹಾಗೂ ಎಸ್.ಪಿ. ಕುಂದಮಣಿ, ಎಚ್.ಎಸ್. ಶಂಕರಪ್ಪ ಅವರೇ, ಯಾವತ್ತೂ ನನ್ನ ಸಹಪಾಠಿಗಳಿಗೆ, ಇಲಾಖೆ ಹಾಗೂ ಈ ಸಭೆಗೆ ಆದರಿಂದ ಆಗಮಿಸಿದ ನನ್ನ ಎಲ್ಲ ಆತ್ಮೀಯ ಬಂಧು ಬಾಂಧವರೇ, ಇವತ್ತು ಈ ದಿನದ ಈ ದಿನ ಇಲಾಖೆ ಇತಿಹಾಸದಲ್ಲಿ ಒಂದು ಹೊಸ ಮೈಲಿಗಲ್ಲನ್ನು ಸ್ಥಾಪಿಸಿದೆ. ಈ ದಿನ ಸಂತೋಷದ ಸುದಿನವೆಂದು ನಾನು ಭಾವಿಸುತ್ತೇನೆ. ಕಾರಣ ಇಲಾಖೆಯ ಎಲ್ಲ ನಮ್ಮ ನೆಚ್ಚಿನ ಹಿರಿಯ ಅಧಿಕಾರಿಗಳನ್ನು ಸೇರಿ ಗೌರವಾನ್ವಿತ ಹಿರಿಯರನ್ನು ಅತ್ಯಂತ ಪ್ರೀತಿಯಿಂದ ಸನ್ಮಾನಿಸುವಂತಹ ಈ ಸಂದರ್ಭ ಬಹಳ ಚೇತೋಹಾರಿಯಾಗಿದೆ ಮತ್ತು ಅತ್ಯಂತ ಹೃದಯಸ್ಪರ್ಶಿಯಾಗಿದೆ. 85 ವರ್ಷ ಮೇಲ್ಪಟ್ಟ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಸನ್ಮಾನ ಸಮಾರಂಭ. ಈ ಸನ್ಮಾನ ಸಮಾರಂಭ ಅನ್ನುವಂಥದ್ದು ಯಾವುದೇ ಮೇಲ್ನೋಟಕ್ಕಷ್ಟೇ ಅಲ್ಲ, ನಮ್ಮ ಅಂತರಾಳದಲ್ಲಿರ್ತಕ್ಕಂತಹ ಅನುಭೂತಿಯಿಂದ, ಅಂತರಾಳದಲ್ಲಿರುವಂತಹ ಪ್ರೀತಿ, ಮಮತೆ, ವಾತ್ಸಲ್ಯ, ಗೌರವಾರ್ಪಣೆಗಳ ಸಂಕೇತ ಈ ಒಂದು ಸನ್ಮಾನ ಸಮಾರಂಭ. ಪೊಲೀಸ್ ಇಲಾಖೆಯಲ್ಲಿ ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸಿ ಇವತ್ತು ಕೂಡ ಸಮಾಜ ಮತ್ತು ಪೊಲೀಸ್ ಇಲಾಖೆಯ ನಡುವೆ ಸಾಮರಸ್ಯದ ಸೇತುವೆಯಾಗಿರುವಂತವರು ನಮ್ಮ ನಿವೃತ್ತ ಪೊಲೀಸ್ ಅಧಿಕಾರಿಗಳು. 30 ವರ್ಷ 35 ವರ್ಷ ನಿವೃತ್ತರಾಗಿಯೂ ಕೂಡ ಅತ್ಯಂತ ಸರಳವಾಗಿ, ಸಜ್ಜನಿಕೆಯಿಂದ, ಆರೋಗ್ಯಯುತರಾಗಿ ಜೀವನವನ್ನು ನಡೆಸುವಂತದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂತೋಷದ ವಿಷಯ. ಎಲ್ಲ ನಿವೃತ್ತ ಅಧಿಕಾರಿಗಳ ಪರವಾಗಿ, ಸಿಬ್ಬಂದಿಗಳ ಪರವಾಗಿ ಈ 85 ವರ್ಷ ಮೇಲ್ಪಟ್ಟ ಎಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ ಗೌರವಪೂರ್ವಕವಾಗಿ ನಾವು ಈ ಸನ್ಮಾನ ಸಮಾರಂಭವನ್ನು ನೆರವೇರಿಸಿಕೊಳ್ತಾ ಇದ್ದೇವೆ. ಈ ಸನ್ಮಾನ ಸಮಾರಂಭವನ್ನು ನೆರವೇರಿಸಬೇಕಂತ ಹೇಳಿ ಕಾರ್ಯಕ್ರಮದ ಉದ್ಘಾಟಕರು, ಮುಖ್ಯ ಅತಿಥಿಗಳು ಆಗಮಿಸಿದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಚೇತನ್ ಸಿಂಗ್ ರಾಠೋಡ್ IPS ಸಾಹೇಬರಲ್ಲಿ ಹಾಗೂ ವೇದಿಕೆ ಮೇಲೆ ಉಪಸ್ಥಿತ ಇತರ ಹಿರಿಯ ಎಲ್ಲ ನಿವೃತ್ತ ಅಧಿಕಾರಿಗಳಿಗೆ ಹಾಗೂ ಹೆಚ್ಚುವರಿ ಸಾಹೇಬರಿಗೆ ವಿನಂತಿಸಿಕೊಳ್ತೇವೆ. ಮನಸ್ಸನ್ನು ಕಾಪಾಡಿಕೊಂಡು
ಸ್ವಲ್ಪ ಎಫೆಕ್ಟ್ ಇಟ್ಕೋಬೇಕು ಅನ್ನೋದೊಂದು ಚಾಲೆಂಜ್ ಇದೆ, ಗುರಿ ಇದೆ. ಮತ್ತು ಎಲ್ಲ 9 ಮೆಂಬರ್ಸ್ ಈ ಫಿಟ್ನೆಸ್ ಕಾಪಾಡಿದ್ದಾರೆ, ಮೇಂಟೈನ್ ಮಾಡಿದ್ದಾರೆ. ಅವರಲ್ಲಿ ಸಾಕಷ್ಟು ಕಲಿಯಬೇಕು. ಹಾಗೆಯೇ ಈಗ ನಿನ್ನೆ ನಮ್ಮ ಇಬ್ಬರು ಅಧಿಕಾರಿಗಳು ರಿಟೈರ್ ಆಗಿದ್ದಾರೆ. ಅವರಿಗೆ ಅದೇ ಹೇಳ್ತೇವೆ, ನಾನು 60 ಸರ್ಕಾರ ತೀರ್ಮಾನ ಮಾಡಿದ್ದಾರೆ, 60ನಲ್ಲಿ ನೀವು ರಿಟೈರ್ ಆಗಬೇಕು ಅಂತ. ನಿಸರ್ಗ ಆ ಥರ ತೀರ್ಮಾನ ಮಾಡಿಲ್ಲ. ನೀವು ಆಕ್ಟಿವ್ 100 ವರ್ಷ ಆಗೋವರೆಗೆ ಕೂಡ ನೀವು ಆಕ್ಟಿವ್ ಇರ್ಬೋದು. ರಾಹುಲ್ ಬಜಾಜ್ ಅಂತ ಇಂಡಸ್ಟ್ರೀಸ್ ನೀವು ಕೇಳಿರ್ಬೋದು. ಅವರು ಟೈಮ್ಸ್ ಆಫ್ ಇಂಡಿಯಾಗೆ ಹೇಳಿದರು, ಐ ವಾಂಟ್ ಟು ಡೈ ವಿತ್ ಮೈ ಶೂಸ್ ಆನ್ ಅಂತ. ನಾವು ಸಾಯೋವರೆಗೆ ನಾನು ಕೆಲಸ ಮಾಡ್ತಾ ಇರ್ತೀನಿ ಅಂತ. ಸೊ ದಟ್ ಶುಡ್ ಬಿ ದ ಸ್ಪಿರಿಟ್ ವಿತ್ ಎವ್ರಿಬಡಿ. ಅದು ರಿಟೈರ್ಮೆಂಟ್ ಮೆಂಟಲ್ ಫಿಗರ್ ಇದಕ್ಕೆ 60 ಆದಮೇಲೆ ಅಷ್ಟೇ. ಸೊ ನೀವು ಎಲ್ಲಿ ಇದ್ದೀರಿ, ಆಕ್ಟಿವ್ ಆಗಿ. ನನ್ನ ತಂದೆ 2015ನಲ್ಲಿ ರಿಟೈರ್ ಆಗಿದ್ದಾರೆ. ಅವರಿಗೆ ನಾವು ಅದೇ ಹೇಳಿದ್ದು, ನೀವು ರಿಟೈರ್ಮೆಂಟ್ ಮಾಡೋದಕ್ಕೆ ಹೋಗ್ಬೇಡಿ, ಇನ್ನೂ ಕೆಲಸ ಮಾಡ್ತೇವೆ. ಈಗ 11 ವರ್ಷ ಆಯಿತು, ಪ್ರತಿದಿನ ಅವರು ಆಫೀಸ್ಗೆ ಹೋಗ್ತಾರೆ, ಅಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ. BSNL ಇದ್ರು, ಏನೇನು ರೇಟ್ ಜರ್ನಲ್ನಲ್ಲಿ ಎಂಟ್ರಿ ಇರುತ್ತೆ ಅದೆಲ್ಲ ಮಾಡ್ತಾರೆ. ನನ್ನ ಮೇಲೆ ಫೈನಾನ್ಷಿಯಲ್ ಕೆಲಸ ಏನು ಮಾಡೋಕ್ಕೆ ಹೋಗ್ಬೇಡಿ. ಅವರು ಆಫೀಸ್ ಅವರು ಕೆಲಸ ಫೋನ್ ಮಾಡ್ತಾರೆ, ಕೆಲಸ ನಿಂತು ಎಲ್ಲಿದ್ದೀರಿ ನೀವು, ಬನ್ನಿ ಬೇಗ ಬನ್ನಿ ಅಂತ. ಸೊ ಅವರಿಗೆ ಒಂದು ಬೆಳಿಗ್ಗೆ ಮೇಲೆ ಒಂದು ಆಫೀಸ್ ಇದೆ, ಅವ್ರು ಹೋಗ್ತಾರೆ, ಎಷ್ಟು ಮನಸ್ಸಿಗೆ ಇಷ್ಟ ಇದೆ ಅಷ್ಟೇ ಕೆಲಸ ಮಾಡ್ತಾರೆ, ಸಂಜೆಗೆ ಬಂದಿರ್ತಾರೆ. ಸೊ ಬೆಳಿಗ್ಗೆ ನೀವು ಎದ್ಮೇಲೆ ನಿಮಗೆ ಒಂದು ಜಾಗ ಇರಬೇಕು, ಒಂದು ಗುರಿ ಇರಬೇಕು, ಏನೋ ಕೆಲಸ ತಗೊಳ್ಳೋದು, ಅನಾಥ ಮಕ್ಕಳಿಗೆ ಪಾಠ ಮಾಡಬಹುದು ಅಂತ ಮಕ್ಕಳ ಜೊತೆಗೆ ಇಂಟ್ರಾಕ್ಷನ್ ಮಾಡಬಹುದು. ನೀವು ಹೇಳಿ, ನೀವು ಪ್ಲಾನ್ ಮಾಡಿ ನಿಮ್ಗೆ ಏನು ಸಮಸ್ಯೆ ಮಾಡೋಕ್ಕೆ ಇಷ್ಟ ಇದೆ, ನನ್ನ ಕುರ್ಚಿಯಿಂದ ಏನು ಸಾಧ್ಯ ಇದೆ ಅಷ್ಟನ್ನು ಕೋಆರ್ಡಿನೇಟ್ ಮಾಡ್ಕೊಡ್ತೀನಿ. ಸೊ ಒಟ್ಟಾರೆ ರಿಕ್ವೆಸ್ಟ್ ಏನಿದೆ, ನೀವು ಆಕ್ಟಿವ್ ಆಗಿ ಇರಬೇಕು. ಮತ್ತು ಪ್ರತಿಯೊಬ್ಬರು ನಿಮ್ಮಲ್ಲಿ ಈ ಸನ್ಮಾನ ತಗೊಳ್ಬೇಕು, 85, 100 ಅದು ಈ ಶುಭಾಶಯಗಳೊಂದಿಗೆ ನನಗೆ ಇಂದು ಬೆಳಗಾವಿ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಸತ್ಕಾರ ಸಮಾರಂಭವನ್ನು ವೇದಿಕೆಯ ಅಧ್ಯಕ್ಷರು ಮತ್ತು ಅವರ ಇನ್ನುಳಿದ ವೇದಿಕೆಯ ಸದಸ್ಯರು ಎಲ್ಲ ಪ್ರಯತ್ನ ಮಾಡಿ 85 ವರ್ಷ ವಯಸ್ಸಿನಿಂದ ಇದ್ದವರಿಗೆ ಸಮಾರಂಭವನ್ನು ಮಾಡಿದ್ದಾರೆ. ಈ ಸಮಾರಂಭದ ಅಧ್ಯಕ್ಷರಾದಂತಹ ಮಾನ್ಯ ಶ್ರೀ ಅಶೋಕ್ ಸದಲ್ಗಿ ಅವರೇ ಮತ್ತು ಇಂದಿನ ಈ ಸಮಾರಂಭದ ಮುಖ್ಯ ಅತಿಥಿ ಮತ್ತು ನಾರ್ದನ್ ರೈನ್ ಬೆಳಗಾಂ IGP ಆದಂತಹ ಡಾಕ್ಟರ್ ಚೇತನ್ ಸಿಂಗ್ ರಾಠೋಡ್ ಅವರೇ, ಇನ್ನುಳಿದ ನನ್ನ ಮಿತ್ರರೇ ಮತ್ತು ಪತ್ರಿಕಾಕರ್ತರೇ, ಎಲ್ಲ ನಮ್ಮ ವೇದಿಕೆಯ ಸದಸ್ಯರಿಗೆ ನಾನು ನಮಸ್ಕಾರ ಹೇಳುತ್ತಾ ಒಂದೆರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ, ನನಗೆ ಕರೆಸಿ ನನಗೆ 88 ವರ್ಷ ವಯಸ್ಸು, ಅಭಿ ಸಂತೋಷವಾಗಿ ಹೇಳ್ತಿದ್ದೇನೆ. ಯಾಕೆ 88 ಆಯ್ತು ಅನ್ನೋದು ನಾನೇ ಕೇಳ್ತಿದ್ದೀನಿ. ಯಾಕೆ ನನ್ನ ಹೆಟ್ಟು ನನಗೆ ಯಾಕಾಯ್ತು ಅಂತ. ನಾನು ಕಾರ್ ನಡೆಸ್ತೀನಿ, ಸ್ಕೂಟರ್ ನಡೆಸ್ತೀನಿ, ಮತ್ತು ಎಲ್ಲ ಪೋಸ್ ಇಟ್ಕೊಂಡು ಓಡಾಡುವಂಥ ಪರಿಸ್ಥಿತಿ ನನಗಿಲ್ಲ. 88 ಇನ್ನೆರಡು ವರ್ಷ ಉಳಿತು, ನನಗೆ ಸೆಂಚುರಿ ಆಗಲಿಕ್ಕೆ 12 ವರ್ಷ ಉಳಿತು. ಏಕೆ ಕಾರಣ? ಇವಾಗ ಮಾತಾಡಲಿಕ್ಕೆ ನಾನು ಮಾತಾಡ್ತೀನಿ ನಿಮಗೆ. ನನ್ನ ನಾನು ಯಾವಾಗ ಪೌಡ ಸಾಹೇಬರು ಇದು ಸ್ಥಾಪನೆ ಮಾಡಿದಂತಹದ್ದು, ಸ್ಥಾಪನೆ 1966 ಪೌಡ ಸಾಹೇಬ್ IGP ಅವರು ರಿಟೈರ್ಡ್ ಆಯ್ತಾ ಇದನ್ನು ಸ್ಥಾಪನೆ ಮಾಡಿದ್ರು. ಯಾವುದಕ್ಕಾಗಿ? ನಮ್ಗೆಲ್ಲರೂ ಉದ್ಧಾರಕ. ನಾಜಿಂ ಬೆಟಗೇರಿ, KMM ನ್ಯೂಸ್, ಬೆಳಗಾವಿ. ನೂರು ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.